ನಾನು ಲೈವ್ಗೆ ಬರ್ತಾ ಇರೋದು ಇದೇ ಮೊದಲನೇ ಬಾರಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಜಗದೀಶ್. ನಿನಗೆ ಹೇಳ್ತಾ ಇರೋದು, ಲಾಯರ್ ಜಗದೀಶ್ ಅಂತೆ ನಿನಗೆ. ನಾನು ನಿನ್ನ ವಿಚಾರದಲ್ಲಿ ನಾನು ಸ್ವಲ್ಪ ಮಾತಾಡಬೇಕು. ಇದುವರೆಗೂ ನಮ್ಮ ವಿಶ್ವನಾಥ್ ಅವ್ರ ಬಗ್ಗೆ ಯಾವುದೇ ಹೋರಾಟಗಾರರಾಗಲಿ ಯಾವುದೇ ಪಕ್ಷದವರಾಗಲಿ ವಿರುದ್ಧವಾಗಿ ಮಾತನಾಡುತ್ತಿಲ್ಲ. ನೀನು ಮಾತನಾಡ್ತಾ ಇದ್ದೀಯ ಅಂತಂದರೆ ನಮ್ಮ ಶಾಸಕರ ಬಗ್ಗೆ ತಿಳುವಳಿಕೆ ಇಲ್ಲ ನಿನಗೆ ಏನಾದ್ರೂ ಒಂದು ಸಮಯ ಇದ್ದಿದ್ದರೆ ಶಾಸಕರ ಕಾರ್ಯವೈಖರಿನ ನೀನು ತಿಳಿದು ಮಾತಾಡಬೇಕಾಗಿತ್ತು. ಅದನ್ನೆಲ್ಲ ಮರೆತು ನೀನು ಶಾಸಕರು ಸ್ವಗ್ರಾಮನ ಹೆಸರೇ ಗೊತ್ತಿಲ್ಲ ನಿನಗೆ, ಅವ್ರದ್ದು ಊರ ಹೆಸರೇ ಗೊತ್ತಿಲ್ಲ, ಅವ್ರ ಬಗ್ಗೆ ಮಾತಾಡ್ತೀಯ. ಮತ್ತೆ ಜಾತಿಗಳ ಮಧ್ಯೆ ನೀನು ಕಂದಕನ್ನು ತಂದಿಕ್ತಾ ಇದೀಯ. ನೀನು ಸಂವಿಧಾನದ ಬಗ್ಗೆನೂ ಮಾತಾಡ್ತೀಯ ಒಂದು ಕಡೆ, ಇಲ್ಲೊಂದು ಕಡೆ ಜಾತಿ ಹೆಸರು ಹೇಳ್ತಿದ್ದೀಯ. ಒಂದ್ಸರಿ ರೆಡ್ಡಿ ಅಂತೀಯ, ಒಂದ್ಸರಿ ಒಕ್ಕಲಿಗ ಅಂತೀಯ. ಇವೆಲ್ಲ ಏನಕ್ರಿ ಬರಬೇಕು? ನಮಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಎಲ್ಲರೂ ಹೇಗೆ ಚುನಾವಣೆಗೆ ನಿಲ್ಲಬೇಕೋ ಅದೇ ರೀತಿ ಚುನಾವಣೆಗೆ ನಿಂತು ಲಕ್ಷಾಂತರ ಮತಗಳನ್ನು ತೆಗೆದುಕೊಂಡು ಮತವನ್ನು ಪಡೆದು ಅವರು ಆಯ್ಕೆಯಾಗಿದ್ದಾರೆ. ಇವತ್ತು 2008ರಿಂದ ಇದುವರೆಗೂ 2025ರವರೆಗೂ ಅವರ ವಿರುದ್ಧವಾದಂಥ ಒಂದು ಸಣ್ಣ ಪ್ರತಿಭಟನೆಯನ್ನು ಸಹ ಆಗಿಲ್ಲ. ಇದನ್ನು ನೀನು ಯೋಚನೆ ಮಾಡಬೇಕು. ಪ್ರತಿಭಟನೆಗಳು ಒಂದು ವರ್ಷ ಆಗ್ತಿದ್ದಂಗೆ ಪ್ರತಿಭಟನೆಗಳಾಗ್ತವೆ ಅವ್ರ ವಿರುದ್ಧವಾಗಿ. ಅರ್ಥ ಆಯ್ತಾ? ಯಾಕೆ ಅಂತಂದರೆ ಇವತ್ತು ಪ್ರತಿಯೊಂದು ವರ್ಗದವರೆಗೂ ಸಮಾನವಾಗಿ ಕಾಣತಕ್ಕಂಥ ಮನೋಭಾವ ಮತ್ತು ಎಲ್ಲ ಗ್ರಾಮಗಳಿಗೂ ಸಮಾನವಾಗಿ ಅಭಿವೃದ್ಧಿ ಮಾಡಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು 2008ರಿಂದ ಅಭಿವೃದ್ಧಿ ಆಗಿರೋದು ಹಳ್ಳಿಗಳಲ್ಲಿ, ಪ್ರತಿ ಕಾಲೋನಿಗಳಲ್ಲಿ. ಯಾಕಂದರೆ ಒಬ್ಬ ದಲಿತ ಹೋರಾಟಗಾರನಾಗಿ ನಾನು ಮಾತಾಡ್ತಾ ಇರೋದು, ಯಾವ ಕಾಲೋನಿಗಳೂ ಸಹ ಮೂಲಭೂತ ಸೌಕರ್ಯಗಳಿಲ್ಲದೆ ನಡೀತಾ ಇಲ್ಲ. ಇವತ್ತು ಪ್ರತಿಯೊಂದು ಗ್ರಾಮನೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಂಡು ಎಲ್ಲರೂ ನೆಮ್ಮದಿಯಿಂದ ಜೀವನ ಸಾಗಿಸುವಂಥ ಅವಕಾಶ ಇವತ್ತಾಗಿದೆ. ಇದೆಲ್ಲವೂ ಆಗಿರುವಂಥದ್ದು ಮೊನ್ನೆ ಶಾಸಕರು SR ವಿಶ್ವನಾಥರವರ ಅಭಿವೃದ್ಧಿಯ ಒಂದು ನೋಟ. ನೀವು ಬಂದು ನಮ್ಮ ಕ್ಷೇತ್ರದಲ್ಲಿ ಒಂದು ರೌಂಡ್ ಹಾಕಿ ತಿರುಗಿ ನೋಡ್ರಿ. ನೀವು ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಲೈವ್ ಮಾಡೋದು, ಬೆಳಿಗ್ಗೆ 6 ಗಂಟೆಗೆ ಲೈವ್ ಮಾಡೋದು, ಯಾರೋ ಹೇಳಿದ್ರು ಅಂತ ಇಮಿಡಿಯೇಟ್ಲಿ ಹೇಳೋದು, ಇವೆಲ್ಲ ಏನು ತಿಳ್ಕೊಂತೀರಾ? ಅರ್ಥ ಮಾಡ್ಕೊಳ್ಳಿ, ನೀನೊಬ್ಬ ಲಾಯರು. ಅರ್ಥ ಆಯ್ತಾ? ಶ್ವಾನ ಥರ ಯಾವಾಗಲೂ ಬೊಗಳೋ ರೀತಿಯಲ್ಲಿ ಆಗಬಾರ್ದು. ನಮಗಂತೂ ನಿಜವಾಗ್ಲೂ ನಿನ್ನ ಮೇಲೆ ವಿಪರೀತ ಪ್ರತಿಭಟನೆಗಳು ಮಾಡಲಿಕ್ಕೆ ಹತ್ರ ಬಂದಿದ್ದಾವೆ. ನಾವು ಸುಮ್ಮನೆ ಕೂರೋದಿಲ್ಲ. ಹೀಗೇನೆ ಮಾತಾಡ್ತಾ ಇದ್ರೆ ನೀನು. ಅರ್ಥ ಆಯ್ತಾ? ನೀನು ಯಾವುದೇ ಕಾರಣಕ್ಕೂ